Hello everyone, welcome to our channel. This is Savita and this is Nagaraj. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಜೆಂಡರ್ ಪ್ರಿಡಿಕ್ಷನ್ ಬೇಸ್ಡ್ ಆನ್ ಮಿತ್ಸ್ ಅಂದರೆ ಏನಂತಾರೆ ಕಟ್ಟುಕತೆಗಳು ಆಧಾರದ ಮೇಲೆ ಜೆಂಡರ್ನ ಯಾವ ಥರ ಪ್ರಿಡಿಕ್ಟ್ ಮಾಡ್ತಾರೆ, ಇದು ಗಂಡ ಅಥವಾ ಹೆಣ್ಣ. ಅಂಡ್ ಎಸ್, ಇದು ಕಂಪ್ಲೀಟ್ ಆಗಿ ಒಂದು ಫನ್ ವಿಡಿಯೋ. ದಯವಿಟ್ಟು ಯಾರು ಇದನ್ನ ಪರ್ಸನಲ್ ಆಗಿ ತಗೋಬೇಡಿ. ಕೆಲವ್ರಿಗೆ ನಾನು ಹೇಳಿದ ಮಿತ್ಸ್ ಇಂದ ಮೇ ಬಿ ರಿವರ್ಸ್ ನನಗೆ ಆಗಿದೆ, ಬೇರೆಯವ್ರದ್ದು ಹೇಳೋದಿಲ್ಲ, ನಂದೇ ಆಗಿದೆ. ಸೊ ಇಟ್ಸ್ ಜಸ್ಟ್ ಒಂದು ಫನ್ ಆಗಿ ನಾವು ಪ್ರಿಡಿಕ್ಟ್ ಮಾಡ್ತಾ ಇರೋದು. ಇದು ಯಾವುದು ನಾವು ವಿ ಆರ್ ನಾಟ್ ಪ್ರೊಫೆಷನಲ್ ಡಾಕ್ಟರ್ಸ್ ಆಗಿದ್ದೀವಿ ಇನ್ನೊಂದ. ಇಟ್ಸ್ ಜಸ್ಟ್ ಒಂದು ಪ್ರಿಡಿಕ್ಷನ್ ಅಷ್ಟೇ. ನೀವು ಅದನ್ನಷ್ಟೇ ಲೈಟಾಗಿ ತಗೊಳ್ಳಿ. ಅದೇನು ನಾವೇನು ಹೇಳ್ತಿದ್ದೀವಿ ಅಂತ ಇಲ್ಲ, ನನಗೆ ಆ ಸಿಂಟಮ್ಸ್ ಇಲ್ಲ, ಈ ಸಿಂಟಮ್ಸ್ ಇಲ್ಲ, ಏನಿಲ್ಲ. ಅಟ್ ದ ಎಂಡ್ ಹೆಲ್ದಿ ಬೇಬಿನೇ ಬೇಕಾಗಿರುತ್ತೆ ಎಲ್ಲರಿಗೂ. ಸೊ ಇದನ್ನ ಆದಷ್ಟು ಫನ್ನಿಯಾಗಿ ತಗೊಳ್ಳಿ, ಯಾರು ಇದನ್ನ ಪರ್ಸನಲ್ ಆಗಿ ತಗೋಬೇಡಿ ಅಷ್ಟೇ ನನ್ನ ರಿಕ್ವೆಸ್ಟ್. ವಿಡಿಯೋನ ಕೊನೆವರೆಗೂ ನೋಡೋದು ಮಾತ್ರ ಮರಿಬೇಡಿ, ಆಮೇಲೆ ಸ್ಕಿಪ್ ಮಾಡಬೇಡಿ ದಯವಿಟ್ಟು. ಓಕೆ, ಇವಾಗ ನಾ ಕೇಳ್ತಾ ಹೋಗ್ತೀನಿ ಇವರಿಗೆ. ಸೊ ಫಸ್ಟ್ ಮಿತ್ ಬಂದು FHR ಅಂದರೆ ಫೀಟಲ್ ಹಾರ್ಟ್ ರೇಟ್ ಅಂತ. ಓಕೆ, ಇದನ್ನ ಯಾವ ರೀತಿ ಹೇಳ್ತೀಯ ನೀನು? FHR ರೇಟ್ ಅಂತ ಹೇಳಿದ್ರೆ ಫಿಟಲ್ ಹಾರ್ಟ್ ರೇಟ್ ಅಂದ್ರೆ ಮಗುವಿನ ಹಾರ್ಟ್ ಬೀಟ್ ಇಂದ ಜೆಂಡರ್ ಪ್ರಿಡಿಕ್ಟ್ ಮಾಡಬಹುದು ಅಂತ ಹೇಳ್ತಾರೆ. ಫಿಟಲ್ ಹಾರ್ಟ್ ರೇಟ್ ಬಂದು 140 ಇಂದ ಬಿಲೋ ಇದ್ರೆ ಅದು ಬಾಯ್, 140 ಎಬೋ ಇದ್ರೆ ಇಟ್ಸ್ ಎ ಗರ್ಲ್ ಅಂತ ಹೇಳ್ತಾರೆ. ಸೊ ಈ ಒಂದು ಮಿತ್ ಪ್ರಕಾರ ಹೋದ್ರೆ ನನ್ನ ಒಂದು ಈಗಿನ ಬೇಬಿ ಫಿಟಲ್ ಹಾರ್ಟ್ ರೇಟ್ ಬಂದು 162 to 165 ಇದೆ. ಅಂದ್ರೆ ಈ ಆಲ್ಮೋಸ್ಟ್ 3 ಸ್ಕ್ಯಾನ್ ಮಾಡಿಸಿದೀವಿ, ಆ 3 ಸ್ಕ್ಯಾನ್ ಅಲ್ಲಿ ಕೂಡ ಆ ರೇಂಜ್ ಅಲ್ಲೇ ಇದೆ. ಸೊ ಇಟ್ಸ್ ಇಟ್. ಓಕೆ, ಸೆಕೆಂಡ್ ಮಿತ್. ಓಕೆ, ಕ್ರೇವಿಂಗ್ಸ್ ಏನಂತಾರೆ, ಬಯಕೆಗಳು. ಸೊ ಸ್ವೀಟ್ ಸಾಲ್ಟ್ ಅಂತ ಆ ಥರ. ಓಕೆ, ನಿಮ್ಗೆ ಏನು ಬಯಕೆ ಏನು ಜಾಸ್ತಿ ಆಗುತ್ತೆ? ಸೊ ಆ ಬೇಸಿಸ್ ಮೇಲೆ ಏನು ಹೇಳ್ಬೋದು? ಓಕೆ, ಕ್ರೇವಿಂಗ್ಸ್ ಅಂತ ಬಂದ್ರೆ ಈಗ ನನಗೆ ಸ್ವೀಟ್ ಕ್ರೇವಿಂಗ್ಸೇ ಜಾಸ್ತಿ ಇರೋದು. ಅಂದರೆ ಲೈಕ್ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಾ ಇರುತ್ತೆ, ಊಟ ಆಗಿದ ತಕ್ಷಣ ಏನಾದರೂ ಸ್ವೀಟ್ ತಿನ್ಬೇಕು ಅನಿಸ್ತಾ ಇರುತ್ತೆ. ಆಮೇಲೆ ಯೂಶುವಲಿ ನನಗೆ ಸ್ವೀಟ್ ತಿನ್ನೋದಂದ್ರೆ ಇಷ್ಟ ಇಲ್ಲ, ಅದು ನಾಗರಾಜಿಗೆ ಗೊತ್ತು. ಬಟ್ ಇತ್ತೀಚೆಗೆ ನಾನು ಸ್ವಲ್ಪ ಜಾಸ್ತಿನೇ ತಿಂತಾ ಇದ್ದೀನಿ ಅನ್ಸುತ್ತೆ ಅಲ್ವಾ? ಕಾಯ್ತಾ ಇರ್ತೀಯ ಸ್ವೀಟ್ ಮಾಡಿದ್ರೆ ಸ್ವೀಟ್ ಎಷ್ಟು ಜಪ್ಟೋದಲ್ಲಿ ಎಷ್ಟು ಆರ್ಡರ್ ಮಾಡ್ತಾರೆ? ಈ ಸರಿ ಸ್ವೀಟ್ ಬೇಕು, ನನಗೆ ಸ್ವೀಟ್ ಬೇಕು ಅಂತ. ಬಟ್ ಟು ಬಿ ಫ್ರ್ಯಾಂಕ್ ನನಗೆ ಸ್ವೀಟ್ ಅಂದ್ರೆ ಇಷ್ಟ ಇಲ್ಲ, ಬಟ್ ಈ ಯಾಕೋ ತಿನ್ಬೇಕು ಅನಿಸ್ತಾ ಇದೆ ಅಗೇನ್. ಓಕೆ, ಸೊ ಥರ್ಡ್ ಮಿತ್ ಬಂದು ಬೇಬಿ ಮೂಮೆಂಟ್ಸ್. ಓಕೆ, ಮೂಮೆಂಟ್ಸ್ ಅಂದ್ರೆ ಹೆವಿ ಮೂಮೆಂಟ್ಸ್ ಇದ್ರೆ ಗರ್ಲ್ ಅಂತಾರೆ, ತುಂಬಾ ಕಡಿಮೆ ಮೂಮೆಂಟ್ಸ್ ಇದ್ರೆ ಬಾಯ್ ಅಂತ. ಅಂದ್ರೆ ಕಡಿಮೆ ಅಂತಲ್ಲ, ನಾರ್ಮಲ್ ಮೂಮೆಂಟ್ ಇದ್ರೆ ಬಾಯ್, ತುಂಬಾ ಹೆವಿ ಮೂಮೆಂಟ್ಸ್ ಇದ್ರೆ ಗರ್ಲ್ ಅಂತ ಹೇಳ್ತಾರೆ. ಸೊ ನಿಮಗೆ ನನಗೆ ಮೂಮೆಂಟ್ಸ್ ಹೆವಿಯಾಗೇ ಇದೆ. ಡೋನೋಗೆ ನನಗೆ ನಾರ್ಮಲ್ ಆಗಿತ್ತು, ಅಂದ್ರೆ ಲೈಕ್ ಒಂದ್ ದಿನದಲ್ಲಿ ಒಂದು 6 hours 7 hours ಒಂದೇ ಸರಿ ನಂಗೆ ಗೊತ್ತಾಗ್ತಾ ಇತ್ತು. ಅದನ್ನು ತುಂಬಾ ಹೆವಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಹೆಂಗಂದ್ರೆ ನನಗೆ ಮೂಮೆಂಟ್ಸ್ ಆಗ್ತಾನೆ ಇರುತ್ತೆ 1 hour ಒಂದ್ಸರಿ 2 hour ಒಂದ್ಸರಿ ನಂಗೆ ಗೊತ್ತಾಗ್ತಾನೆ ಇರುತ್ತೆ. ಸೊ ಓಕೆ, ನಾಲ್ಕನೇದು ಅಂದ್ರೆ ಫೋರ್ತ್ ಮಿತ್ ಒಂದು ಮಾರ್ನಿಂಗ್ ಸಿಕ್ನೆಸ್. ನನಗೆ ಮಾರ್ನಿಂಗ್ ಸಿಕ್ನೆಸ್ ಅಲ್ಲಿ ಫಸ್ಟ್ ಪ್ರೆಗ್ನೆನ್ಸಿಗಾಗಲಿ ಅಥವಾ ಈಗಾಗಲಿ ಯಾವುದು ಚೇಂಜಸ್ ಇಲ್ಲ. ಅವಾಗಲೂ ನನಗೆ ಸೇಮ್ ಅದೇ ರೀತಿ ಯಾವ ರೀತಿ ಇತ್ತು ಅಂದ್ರೆ ನನಗೆ ಎವ್ರಿ ಡೇ ಮಾರ್ನಿಂಗು ಅದು ವಾಮಿಟಿಂಗ್ ಟ್ಯಾಬ್ಲೆಟ್ ಕೊಡ್ತಾರಲ್ಲ, ಅದನ್ನ ತಗೊಂಡ್ರೆ ನಂಗೆ ಏನು ವಾಮಿಟ್, ಬಟ್ ಅದೊಂದು ಸೆನ್ಸ್ ಇದ್ದೇ ಇರುತ್ತೆ. ಸೊ ಬರೀ ಆ ಸೆನ್ಸ್ ಇದ್ರೆ ಅದನ್ನ ಬಾಯ್ ಅಂತ ಹೇಳ್ತಾರೆ. ಸೊ ನೋಟ್ ಫಾರ್ ಬಾಯ್. ಸೊ ಓಕೆ, 1 note for boy. ಓಕೆ, ಸೊ ನೆಕ್ಸ್ಟ್ ಮಿತ್ ಅಂದ್ರೆ ಫಿಫ್ತ್ ಮಿತ್ ಬಂದು ಈ ಕೂದಲೆಲ್ಲ ಬೆಳೆದ ಹೇರ್ ಗ್ರೋತ್ ಅಂತಾರ. ಓಕೆ, ಹೇರ್ ಗ್ರೋತ್ ಅಂತ ಬಂದ್ರೆ ನನಗೆ ಈ ಸರಿ ಅಷ್ಟೊಂದು ಹೇರ್ ಗ್ರೋತ್ ಆಗಿಲ್ಲ. ನ್ಯಾಚುರಲ್ ಹೇರ್ಸ್ ನನಗೆ ಹೇರ್ ಗ್ರೋತ್ ಆಗಿಲ್ಲ. ಬಟ್ ಡೋನು ಪ್ರೆಗ್ನೆನ್ಸಿಯಲ್ಲಿ ನನಗೆ ತುಂಬಾ ಉದ್ದ ಬೆಳೆದಿತ್ತು ಕೂದಲು. ಅಬ್ಸರ್ವ್ ಮಾಡಿದ್ದೀರಾ ನೀವು? ಎಸ್, ನನಗೆ ಅವಾಗ ತುಂಬಾ ಕೂದಲು ಬೆಳೆದಿತ್ತು, ಬಟ್ ಈಗ ಏನು ಅಷ್ಟು ಕೂದಲು ಬೆಳೆದಿಲ್ಲ.
ಮೇ ಬಿ ಹೇರ್ ಕಟ್ ಈಗ ಮಾಡಿಸಿಲ್ಲ ಅಂದಿದ್ರೆ ಸರಿ ಹೋಗಿ ಅಷ್ಟೇ ಇರೋದೇನು. ಮೇ ಬಿ ಬಟ್ ಆಮೇಲೆ ಸ್ವಲ್ಪ ಹೇರ್ ಫಾಲ್ ಕೂಡ ಇದೆ. ಸೊ ಈ ತರ ಇದ್ರೆ ಇಟ್ಸ್ ಎ ಗರ್ಲ್. ಓಕೆ. ಸೊ ಔಟ್ ಆಫ್ 5 4 ವರ್ಡ್ಸ್ ಫಾರ್ ಗರ್ಲ್ 1 ವರ್ಡ್ ಫಾರ್ ಬಾಯ್. ಓಕೆ. ಸೊ ನೆಕ್ಸ್ಟ್ ಮಿತ್ ಅಂದರೆ 6th ಮಿತ್ ಬಂದು ಹಾರ್ಟ್ ಬರ್ನ್ ಆಗೋದು ಅಂತ ಹೇಳ್ತಾರೆ. ಅಂದ್ರೆ ಎದೆ ಉರಿಯೋದು ಅಂತ. ಅದ್ರ ಬೇಸಿಸ್ ಮೇಲೆ ಏನು ಹೇಳ್ತೀಯ? ಅದ್ರ ಬೇಸಿಸ್ ಮೇಲೆ ಹೇಳೋದಂದ್ರೆ ನನಗೆ ಹಾರ್ಟ್ ಬರ್ನ್ ಇದೆ, ಈಗ ಇದೆ ಅಟ್ ಪ್ರೆಸೆಂಟ್. ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನು ಅದೆಲ್ಲ ಏನು ಇರಲಿಲ್ಲ. ಮೇ ಬಿ ನಾನು ಹೇಳಿಲ್ಲ ಅನ್ಕೊಳ್ತೀನಿ. ಹೇಳಿದ್ದೀನಿ ನನ್ನ ಹತ್ರ ಯಾವತ್ತಾದ್ರೂ? ಇಲ್ಲ, ಯಾವತ್ತೇ ಹೇಳಿಲ್ಲ. ಬಟ್ ಇವಾಗಂತೂ ನನಗೆ ಅದು ಇವಾಗ ಹೇಳ್ತಿರ್ತೀಯಲ್ಲ, ಸೊ ಇಲ್ಲಿ ನನಗೆ ಒಂಥರ ಆಗ್ತಿದೆ. ಸೊ ಹಾರ್ಟ್ ಬರ್ನ್ ಆಗ್ತಾ ಇದ್ರೆ ಇಟ್ಸ್ ಎ ಗರ್ಲ್, ಆಗಿಲ್ಲ ಅಂದ್ರೆ ಇಟ್ಸ್ ಎ ಬಾಯ್. ಓಕೆ. ಸೊ ಹಾರ್ಟ್ ಬರ್ನ್ ಆಗ್ತದೆ. 5th ವರ್ಡ್ ಫಾರ್ ಗರ್ಲ್. ಓಕೆ. ಸೊ 7th ಮಿತ್, ಲೈಕ್ 7ನೇ ಕಟ್ಟುಕತೆ. ಓಕೆ. ಸೊ ಅದು ಏನಂದ್ರೆ ವೆಯ್ಟ್ ಗೇನ್ ಆಗೋದು ಬೇಸಿಸ್ ಮೇಲೆ ಹೇಳ್ತಾರೆ ಜೆಂಡರ್. ಅದು ಯಾವ ಥರ? ವೆಯ್ಟ್ ಗೇನ್ ಮೇಲೆ ಹೇಗೆ ಹೇಳ್ತಾರೆ ಅಂದ್ರೆ ಬರೀ ನಮ್ಮ ಟಮ್ಮಿ ಆ ಪೋರ್ಷನ್ ಮಾತ್ರ ದಪ್ಪ ಆಗಿದ್ದು ಬಾಡಿಯಲ್ಲೆಲ್ಲ ಫುಲ್ ವೆಯ್ಟ್ ಗೇನ್ ಆಗಿಲ್ಲ ಅಂದ್ರೆ ಇಟ್ಸ್ ಎ ಬಾಯ್. ಕಂಪ್ಲೀಟ್ ಬಾಡಿ, ಮುಖ, ಕೈಕಾಲು ಎಲ್ಲಾನು ದಪ್ಪ ಆಗಿದ್ರೆ ಇಟ್ಸ್ ಎ ಗರ್ಲ್ ಅಂತ ಹೇಳ್ತಾರೆ. ನನಗೆ ಡೋನು ಟೈಮಲ್ಲಿ ಅಗೇನ್ ನನಗೆ ಜಸ್ಟ್ ಹೊಟ್ಟೆ ಹತ್ರ ಮಾತ್ರ ದಪ್ಪ, ನನ್ನ ಬಾಡಿ ಕಂಪ್ಲೀಟ್ ದಪ್ಪ ಆಗಿರಲಿಲ್ಲ. ಈಗ ನನಗೆ ಎಲ್ಲ ಕೈ ಕಾಲು ಎಲ್ಲನೂ ದಪ್ಪ ಆಗಿದೆ. ಸೊ ಸೊ ಔಟ್ ಆಫ್ 7 6 ವರ್ಡ್ಸ್ ಫಾರ್ ಗರ್ಲ್ಸ್. ಓಕೆ. ಓಕೆ. 8ನೇ ಮಿತ್, ಲೈಕ್ 8th ಮಿತ್ ಬಂದು ಈ ಆಯಿಲಿ ಸ್ಕಿನ್ ಅಥವಾ ಪಿಂಪಲ್ ಆಗೋದು ಫೇಸಲ್ಲಿ ಆ ಥರ ಹೇಳ್ತಾರಲ್ಲ, ಅದ್ರ ಬೇಸಿಸ್ ಮೇಲೆ ಯಾವ ಥರ ಜೆಂಡರ್ ಪ್ರಿಡಿಕ್ಷನ್ ಹೇಳ್ಬೋದು? ಆಯಿಲ್ ಸ್ಕಿನ್ ಇದ್ದು ಪಿಂಪಲ್ಸ್ ಆಗ್ತಾ ಇದ್ರೆ ಇಟ್ಸ್ ಎ ಗರ್ಲ್ ಅಂತಾರೆ. ನಾರ್ಮಲ್ ಸ್ಕಿನ್ ಇದ್ರೆ ಇಟ್ಸ್ ಎ ಬಾಯ್ ಅಂತ ಹೇಳ್ತಾರೆ. ನಿಮ್ಮ ಕೇಸಲ್ಲಿ ಪಿಂಪಲ್ ಇಲ್ಲ, ನನಗೇನು ಆಯಿಲ್ ಸ್ಕಿನ್ ಅನಿಸ್ತಾ ಇಲ್ಲ, ಪಿಂಪಲ್ ಅನಿಸ್ತಾ. ಸೆಕೆಂಡ್ ವರ್ಡ್ ಫಾರ್ ಬಾಯ್ ಔಟ್ ಆಫ್ 8. ಓಕೆ. ಸೊ ನೆಕ್ಸ್ಟ್ ಮಿತ್, ಲೈಕ್ 9th ಮಿತ್ ಬಂದು ಸ್ಲೀಪಿಂಗ್, ಲೈಕ್ ಲೆಫ್ಟ್ ಸೈಡ್ ಜಾಸ್ತಿ ಮಲಗೋದು ಅಥವಾ ರೈಟ್ ಸೈಡ್ ಜಾಸ್ತಿ ಮಲಗೋದು, ಆ ಬೇಸಿಸ್ ಮೇಲೆ ಜೆಂಡರ್ ಪ್ರಿಡಿಕ್ಟ್ ಮಾಡ್ತಾರಲ್ಲ, ಮಾಡ್ತಾರೆ. ಅದ್ರ ಬಗ್ಗೆ ಅಂದ್ರೆ ಲೈಕ್ ನನ್ಗೆ ಈಗ ಏನ್ ಅನಿಸ್ತಾ ಇದೆ ಅಂದ್ರೆ ಯೂಶುವಲಿ ರೈಟ್ ಮಲಗ್ಬೇಕು ಅನಿಸ್ತಾ ಇಲ್ಲ, ಲೆಫ್ಟ್ ಮಲಗ್ಬೇಕು ಅನಿಸ್ತಾ ಇಲ್ಲ, ನನಗೆ ಸ್ಟ್ರೈಟ್ ಮಲಗ್ಬೇಕು ಅನಿಸ್ತಾ ಇದೆ. ಬಟ್ ತುಂಬಾ ಅಂದ್ರೆ ನನಗೆ ಲೆಫ್ಟ್ ಅಂದ್ರೆ ಇಟ್ಸ್ ಎ ಬಾಯ್, ರೈಟ್ ಅಂದ್ರೆ ಇಟ್ಸ್ ಎ ಗರ್ಲ್. ಸೊ ಬಾಯ್, ಥರ್ಡ್ ವರ್ಡ್ ಫಾರ್ ಬಾಯ್ ಔಟ್ ಆಫ್ 9. ಓಕೆ. ಸೊ 10th ಆ್ಯಂಡ್ ಲಾಸ್ಟ್ ಒನ್ ಲೀನಿಯಾ ನಿಗ್ರಾ, ಲೈಕ್ ಹೊಟ್ಟೆ ಮೇಲೆ ಗೆರೆ ಬಂದಿರೋದು ಅಂತ ಹೇಳ್ತಾರಲ್ಲ, ಸೊ ಆ ಬೇಸಿಸ್ ಮೇಲೂ ಜೆಂಡರ್ನ ಪ್ರಿಡಿಕ್ಟ್ ಮಾಡ್ತಾರೆ. ಸೊ ಅದರದ್ದು ಏನು ಹೇಳ್ತೇನೆ? ಲೀನಿಯಾ ನಿಗ್ರಾ ಅಂತ ಹೇಳಿದ್ರೆ ನಮ್ಮ ಈ ಒಂದು ಎದೆ ಭಾಗದಿಂದ ಒಕ್ಕಳು ಅಂದ್ರೆ ಕಂಪ್ಲೀಟ್ ಕೆಳಗಡೆವರೆಗೂ ಒಂದು ಬ್ಲ್ಯಾಕ್ ಲೈನ್ ಇರುತ್ತೆ. ಓಕೆನಾ? ಆ ಲೈನ್ ಏನಾದ್ರು ಇನ್ ಕೇಸ್ ಆ ಲೈನ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಒಕ್ಕಳವರೆಗೂ ಇದ್ರೆ ಇಟ್ಸ್ ಎ ಬಾಯ್. ಅದು ಲೈನ್ ಕಂಪ್ಲೀಟ್ ಸ್ಟಾರ್ಟ್ ಆಗಿ ಕೆಳಗಡೆವರೆಗೂ ಇದ್ರೆ ಇಟ್ಸ್ ಎ ಗರ್ಲ್ ಅಂತಾರೆ. ಓಕೆ. ಸೊ ನನಗೆ ಮೇ ಬಿ ಇಟ್ಸ್ ಎ ಬಾಯ್. ಓಕೆ. ಓವರ್ ಆಲ್ ಔಟ್ ಆಫ್ 10 ಮಿತ್ಸ್ ಅಲ್ಲಿ 4 ವರ್ಡ್ಸ್ ಫಾರ್ ಬಾಯ್ ಆ್ಯಂಡ್ 6 ವರ್ಡ್ ಫಾರ್ ಗರ್ಲ್. ಸೊ ಇಲ್ಲಿ ನಮಗೆ ಗರ್ಲ್ ಆಗುತ್ತೆ ಅಂತ ನಾವು ಅನ್ಕೊಳಕ್ಕಾಗಲ್ಲ, ಅಥವಾ 4 ವರ್ಡ್ಸ್ ಬಂದಿದೆ ಅಲ್ಲ ಬಾಯ್ ಇದು ಆದರೂ ಆಗ್ಬೋದು ಅಂತ ಅನ್ಕೊಂಡು ಅನ್ಕೊಳಕ್ಕಾಗಲ್ಲ. ಸೊ ಯಾಕಂದರೆ ಅಟ್ ದ ಎಂಡ್ ಡಿಸೈಡ್ ಮಾಡೋದು ಗೊತ್ತಲ್ಲ, ಬಾಸ್ ಗಾಡ್. ಸೊ ಅವರೇ ಡಿಸೈಡ್ ಮಾಡೋದು, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಎಲ್ಲಾ ಪೇರೆಂಟ್ಸ್ಗೂ ಹೆಂಗೆ ಕ್ಯೂರಿಯಾಸಿಟಿ ಇರುತ್ತೋ ಅದೇ ಒಂದು ಕ್ಯೂರಿಯಾಸಿಟಿ ನಾವು ನೋಡಿದ್ವಿ ಅಷ್ಟೇ. ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನ್ನಿಸ್ತು, ಮಾಡ್ಕೊಂಡ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅಥವಾ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಆಗಲಿ ಅನ್ನೋ ಪರ್ಪಸ್ಸಿಗೆ ಶೇರ್ ಮಾಡ್ಬೋದು ಕೂಡ. ಓಕೆ. ಸೊ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಶೇರ್ ಮಾಡ್ಬೇಕಂತ ಹೇಳಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಜಸ್ಟ್ ಫನ್ನಿಯಾಗಿ ನೋಡಿ ಅಂತ ಹೇಳಿ. ಆಮೇಲೆ
ಯಾರಾದರೂ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ಡೆಲಿವರಿ ಆದಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಕೇರ್ ಇರ್ಬೋದು, ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ಎಲ್ಲ ನಾವು ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀವಿ. ಸೊ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್ ವೆರಿ ಸೂನ್. ಥ್ಯಾಂಕ್ ಯು.